ಹಾಯ್ ಫ್ರೆಂಡ್ಸ್, ಶುಭೋದಯ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸುಖಪುರುಷ ನೋಡಿ, ಟೈಮ್ 9 ಗಂಟೆ ಆದರೂ ಇನ್ನೂ ಹೇಗೆ ಮಲ್ಕೊಂಡಿದ್ದಾನೆ. ಮುದು ಒದ್ದೋಳ ಬಂಗಾರಿ, ಮಲ್ಕೊಂತೀಯಾ? ಸರಿ ಮಲ್ಕೊ ಒದ್ದೋಳಪ್ಪ. ಏನು ಬೇಕು? ದಿಂಬಾ? ಮಲ್ಕೊಳಪ್ಪ. ನೋಡಿದ್ರಲ್ಲ, ಇನ್ನು ನಮ್ಮ ಮಗ 9 ಗಂಟೆ ಆದರೂ ಇನ್ನೂ ಮಲ್ಕೊಂಡಿದ್ದಾನೆ. ಒಂದು 5 ನಿಮಿಷ ಅವನೇ ಎದ್ದು ಬರ್ತಾನೆ. ಈಗ ನಾವೇ ಎಬ್ಬರ್ಸೋಕೆ ಹೋದರೆ ಹತ್ಕೊಂಡು ಬರ್ತಾನೆ. ಬೆಳಗ್ಗೆ ಅಳಿಸೋದು ಚೆನ್ನಾಗಿರಲ್ಲ ಅಂತ ಅವನ್ನ ಹಂಗೆ ಬಿಟ್ಬಿಡ್ತಾಯಿದ್ದೀನಿ. ಇವಾಗ ತಾನೇ ಮಾರ್ಕೆಟ್ಗೆ ಹೋಗಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತರಕಾರಿ ತೊಗೊಬಂದೆ. ತರಕಾರಿ ಅಂತೂ ಕೇಳೋಂಗೆ ಇಲ್ಲ. ಮಳೆ ಜಾಸ್ತಿ ಆದರೂ ರೇಟ್ ಜಾಸ್ತಿ ಆಗುತ್ತೆ, ಮಳೆ ಕಡಿಮೆ ಆದರೂ ರೇಟ್ ಜಾಸ್ತಿ ಆಗುತ್ತೆ. ಒಟ್ಟಿನಲ್ಲಿ ರೇಟು ಜಾಸ್ತಿ ಆಗ್ತಾನೇ ಇರುತ್ತೆ. ಅದರಲ್ಲೂ ಸ್ವಲ್ಪ ತೊಗೊಂಡು ಬಂದು ಮೇಂಟೈನ್ ಮಾಡಬೇಕು. ನನ್ನ ಹೆಂಡ್ತಿ ಏನೋ ತಿಂಡಿ ಮಾಡ್ತಾಯಿದ್ದಾಳೆ, ಏನು ಮಾಡ್ತಾಳೆ ಅಂತ ನೋಡೋಣ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ನಮ್ಮ ಧರ್ಮಪತ್ನಿಯವರು ಏನೋ ತಿಂಡಿ ಮಾಡ್ತಾಯಿದ್ದಾರೆ. ಏನು ಮಾಡ್ತಾಯಿದ್ದಾರೆ ಕೇಳೋಣ ಬನ್ನಿ. ತಿಂಡಿ ಏನು ಮಾಡ್ತಾಯಿದ್ದೀರಾ ಮೇಡಮ್ ಇವತ್ತು? ಬೆಳ್ಳುಳ್ಳಿ ಖಾರ. ಈ ಕಡೆ ನೋಡಿ ಹೇಳಬೇಕು. ಏನು ತಿಂಡಿ ಇವತ್ತು? ಬೆಳ್ಳುಳ್ಳಿ ಖಾರ. ನಮ್ಮ ಮನೆಯಲ್ಲಿ ಇಂದಿನ ತಿಂಡಿ ಬೆಳ್ಳುಳ್ಳಿ ಖಾರ ಅನ್ನ. ಹೇಗಿರುತ್ತೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ. ಮಾಡುವ ವಿಧಾನವನ್ನು ನೋಡ್ತಾ ಇರಿ. ಈ ಕಡಲೆ ಬೀಜವನ್ನು ಎಷ್ಟು ಹಾಕಿದ್ದೀರಾ? ಎಷ್ಟು ಬೇಕೋ ಅಷ್ಟು. ಓಕೆ, ನಮಗೆ ಎಷ್ಟು ಬೇಕೋ ಅಷ್ಟು. ಈರುಳ್ಳಿ ಎಷ್ಟು ಸ್ವಲ್ಪ ಹೆಚ್ಚಾಕೊಂಡಿರೋದು? 2 ಈರುಳ್ಳಿ, ಮೀಡಿಯಮ್ ಸೈಜ್ 2 ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡ್ತಾ ಇದ್ದೀರಲ್ಲ, ಈ ಕಡಲೆ ಬೀಜವನ್ನು ಈ ಥರ ಕರಿದು ಸಪ್ರೇಟ್ ಇಟ್ಕೊತಾ ಇದ್ದಾಳೆ. ಈಗ ಕರಿಬೇವಿನ ಸೊಪ್ಪನ್ನು ತೊಳೆದುಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಇಂದು ತಿಂಡಿ ಬೆಳ್ಳುಳ್ಳಿ ಖಾರ ಅನ್ನ. ನೋಡಿ, ಒಂದು 4 ಎಸಳು ಕರಿಬೇವನ್ನು ಇಟ್ಕೊಂಡಿದ್ದಾಳೆ. ಸ್ವಲ್ಪ ಸಾಸಿವೆ, ಜೀರಿಗೆ ಒಗ್ಗರಣೆಗೆ ಹಾಕಿದ್ಲು. ಈಗ ಕರಿಬೇವನ್ನು ಹಾಕಿದ್ಲು ಒಗ್ಗರಣೆಗೆ. ಅದಾದ ನಂತರ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಎಷ್ಟು ಹಾಕ್ತಾ ಇದ್ದೀರಾ? 3 ಗಡ್ಡೆ. 3 ಬೆಳ್ಳುಳ್ಳಿ. 3 ಬೆಳ್ಳುಳ್ಳಿ ಗಡ್ಡೆಯನ್ನು ಚೆನ್ನಾಗಿ ಬಿಡಿಸಿ ಸಿಪ್ಪೆಯನ್ನು ಸುಲಿದುಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನು ಇವಾಗ ಅಲ್ಲೆಲ್ಲ ಇಟ್ಕೊಂಡಿದ್ದಾರೆ, ಇಲ್ಲಿ ಇಟ್ಟಿಲ್ಲ. ಅದನ್ನು ತಂದು ಹಾಕ್ತಾರೆ, ತೋರಿಸ್ತಾ ಇದ್ದೀನಿ, ವೆಯ್ಟ್ ಮಾಡಿ. ನೋಡಿ, ಒಂದು 3 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದು ಹಾಕ್ಕೊಂಡಿದ್ರು. ಅದನ್ನೀಗ ಪುಟಾಣಿಯಲ್ಲಿ ಹಾಕಿ ಒಂದು ಇಂಚಷ್ಟು ಬೆಳ್ಳುಳ್ಳಿ, ಶುಂಠಿ, ಈ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಕುಟ್ತಾ ಇದ್ದಾರೆ. ನಾವೇನೀಗ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿ ಕುಟ್ತಾ ಇದ್ವಿ, ಅದಕ್ಕೆ 1 ಚಮಚ ಖಾರದ ಪುಡಿಯನ್ನು ಹಾಕಿ MTR ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀವಿ. ಹಾಕ್ಬಿಟ್ಟು ಮತ್ತೆ ಅದನ್ನೀಗ ಈ ಥರ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಾಡಬೇಕು. ಅಲ್ಲ, ಖಾರ ಪುಡಿ ಅದಕ್ಕೆ ಹಾಕ್ದಲ್ಲ, ಅದನ್ನು ಸೀದಾ ಒಗ್ಗರಣೆಗೆ ಹಾಕ್ಬೋದಲ್ವ? ಯಾಕೆ ಅದಕ್ಕೆ ಹಾಕಿದ್ದು? ಅದು ಟೇಸ್ಟ್ ಬರಲ್ಲ, ಒಗ್ಗರಣೆಗೆ ಹಾಕ್ಬೋದು, ಟೇಸ್ಟ್ ಬರಲ್ಲ. ಈ ತರ ರುಬ್ಬಿಟ್ಟು ಸಣ್ಣಕ್ಕಾದ್ಮೇಲೆ ಹಾಕಿದ್ರೆ ಒಗ್ಗರಣೆಯಲ್ಲಿ ಸಖತ್ ಟೇಸ್ಟ್ ಬರುತ್ತೆ. ಸೊ ಇದರೊಳಗೆ ಹಾಕಿ
ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾಳೆ. ನೋಡಿ ಈ ಥರ ಬೆಳ್ಳುಳ್ಳಿ, ಶುಂಠಿ ಮತ್ತು ಖಾರದ ಪುಡಿಯನ್ನು ಚೆನ್ನಾಗಿ ಜಜ್ಜಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಈ ಕಡೆ ಇದೇನು ಒಗ್ಗರಣೆ ಹಾಕ್ತಾ ಇದ್ವಲ್ಲ ಅದಕ್ಕೆ ಮೊದಲು ಖಾರದ ಪುಡಿ, ಬೆಳ್ಳುಳ್ಳಿ, ಶುಂಠಿ ರುಬ್ಬಿಟ್ಕೊಂಡಿದ್ದನ್ನ ಅಂದರೆ ಪುಡಿ ಮಾಡಿ ಇಟ್ಕೊಂಡಿದ್ದಾನೆ ಇದಕ್ಕೆ ಹಾಕ್ತಾ ಇದ್ದಾರೆ. ಆಹಾ, ಸ್ಮೆಲ್ ಘಮ ಘಮ ಅಂತ ಬರ್ತಾ ಇದೆ. ಆಹಾ, ವಾಸನೆ ತಗೋತಾ ಇದ್ರೆ ಹೊಟ್ಟೆ ಹಸು ಇನ್ನೂ ಜಾಸ್ತಿ ಆಗ್ತಾ ಇದೆ. ಮದುವೆ ಆದ ಹೊಸರಲ್ಲಿ ಅಂಥದ್ದೇನು ಅಡುಗೆಗಳು ಬರ್ತಾನೆ ಇರಲಿಲ್ಲ. ಆಮೇಲೆ ಒಂದೊಂದೇ ಕಲ್ತ್ಕೊಂಡು ಈಗ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಸ್ವಲ್ಪ ಅರಿಶಿಣ, ಒಂದು 3 ಚಿಟಿಕೆ ಅಷ್ಟಿತ್ತು ಅನಿಸುತ್ತೆ ಅದು ಅರಿಶಿಣ. ಇದೇನಿದು? ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿಯನ್ನು ಮತ್ತೆ ಹಾಕ್ಕೊಂಡ್ರು. ಈಗ ಒಂದು 3/4 ಚಮಚದಷ್ಟು ಇನ್ನೊಂದು ಸ್ವಲ್ಪ ಸೇರಿಸಿ ಹಾಕ್ತಾ ಇದ್ದಾಳೆ. ನೋಡೋಣ ಎಷ್ಟಾಗುತ್ತೆ. 1 ಚಮಚದಷ್ಟು ಉಪ್ಪು, ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಡಿಮೆ ತಿಂತೀರಾ ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಆದರೆ ನಾನು ಉಪ್ಪು ಜಾಸ್ತಿ ತಿಂತೀನಿ, ಅದಕ್ಕೊಂದು ಸ್ವಲ್ಪ ಜಾಸ್ತಿ ಹಾಕಿದ್ದಾಳೆ. ಅದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸುತ್ತಿದ್ದಾರೆ. ತದನಂತರ ಏನು ಮಾಡ್ತಾರೆ ನನಗೂ ಗೊತ್ತಿಲ್ಲ, ನೋಡೋಣ. ಚೆನ್ನಾಗಿ ಅದನ್ನು ಊರಾಡುವುದು ಅಂದರೆ ಕೈ ಆಡುವುದು ಮಾಡ್ತಾ ಇದ್ದಾರೆ. ಒಂದೊಂದೇ ಪದಾರ್ಥಗಳನ್ನ ಹಾಕಾಕಂಗೂ ಇದರ ವಾಸನೆ ಘಮ ಘಮ ಅಂತ ಇದೆ. ಆಹಾ, ಒಂದು ಕಡೆ ಅನ್ನ ಬೇರೆ ರೆಡಿಯಾಗಿದೆ. ಇನ್ನೇನು ಅನ್ನಕ್ಕೆ ಕಲಸ್ಕೊಂಡು ಚೆನ್ನಾಗಿ ಬಾರಿಸ್ತಾ ಇರೋದೆ. ಈ ನನ್ನ ಮಗನ್ನ ನಾವಾಗಿ ಎಬ್ಬರ್ಸೋಕೆ ಹೋದ್ರೆ ಫುಲ್ಲು ಗಲಾಟೆ ಮಾಡ್ತಾನೆ. ಈಗ ಅವನು ಇವಾಗ ಎದ್ದು ಬಂದ, ಅವನಾಗಿ ಖುಷಿಯಾಗಿ ಎದ್ದು ಬಂದ. ಹೌದಾ? ಹಾಯ್ ಮಾಡ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಹೇಳು. ಜಾಣ ಬಾ. ಇವನ್ನ ಮಕ ಮತ್ತು ಇನ್ನು ಮಿಕ್ಕಿದೆಲ್ಲನೂ ತೊಳೆಯೋದು ನನ್ನ ಕೆಲಸ. ಬೆಳಗ್ಗೆ ನಿತ್ಯ ಕರ್ಮ. ನೋಡಿ ಬಾರಪ್ಪ, ಮಕ ತೊಳ್ಕೊಬರೋಣ ಬಾ ಹೋಗಿ. ಮಕ ತೊಳೆಯೋದು ಅಂದರೆ ಇವನಿಗಾಗಲ್ಲ. ಎಲ್ಲನ ಸೋಪ್ ಹಚ್ಚಿ ಸ್ನಾನ ಮಾಡಿಸಿ, ಆದರೆ ಮಖಕ್ಕೆ ಮಾತ್ರ ಸೋಪ್ ಹಚ್ಚಿಬಿಟ್ರೆ ಅಬ್ಬಬ್ಬಬ್ಬಬ್ಬ ಏನು ಮಾಡಿದ್ರು ಅನ್ಬೇಕು, ಅಷ್ಟು ಕಿರಿಸ್ತಾನೆ. ಲೇಟಾಗಿ ಕೈಕಾಲು ಮುಖ ತೊಳೆದು ಬೇರೆ ಬಟ್ಟೆ ಹಾಕಿದೆ. ಯಾಕೆ ಅಂದರೆ ರಾತ್ರಿ ಚಡ್ಡಿಲೇ ಉಚ್ಚೆ ಮಾಡ್ಕೊಂಡಿರ್ತಾನೆ. ನಾವಂತರೂ ನನ್ನ ಮಗುಗೆ ಪ್ಯಾಂಪರ್ ಗಿಂಪರ್ ಹಾಕಿ ಅಷ್ಟು ಹಿಂಸೆ ಇಕ್ಕೋದಿಲ್ಲ. ಮಕ್ಳಿಗೆ ಪ್ಯಾಂಪರ್ ಹಾಕಬಾರ್ದು, ಅದರಲ್ಲೂ ಗಂಡು ಮಕ್ಕಳಿಗೆ ಒಳ್ಳೆಯದಲ್ಲ. ನೀವೇನಾದರೂ ಪ್ಯಾಂಪರ್ಗಳನ್ನ ಹಾಕ್ತಾಯಿದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ. ಈ ಬೆಡ್ಶೀಟ್ಗಳು ಇವನ್ನೆಲ್ಲ, ಇವ್ರ ಬಟ್ಟೆಗಳು ಇವನ್ನೆಲ್ಲ ತೊಳೆದ್ರೂ ಪರವಾಗಿಲ್ಲ, ಆದರೆ ಪ್ಯಾಂಪರ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಡೈಲಿ ನಂದು ಇದೊಂದು ಡ್ಯೂಟಿ. ನಾನು ಸ್ನಾನ ಮಾಡ್ಕೊಂಡು ಆಫೀಸಿಗೆ ಹೊರಡೋಕ್ಕೆ ಮುಂಚೆ ಇವನು ಎದ್ದು ಬಂದುಬಿಡ್ತಾನೆ. ಇವನು ಕೈಕಾಲು ಮುಖ ತೊಳೆದು ರೆಡಿ ಮಾಡೋದು. ಅದಾದಮೇಲೆ ಬೇಕಾದರೆ ಅವಳು ಸ್ನಾನ ಮಾಡಿಸ್ಕೋತಾಳೆ. ಆಮೇಲೆ ಎಲ್ಲನೂ ಅವರೇ ಮಾಡಬೇಕು ಅಂದರೆ ನಮ್ಗೆ ಆ ತಿಂಡಿನೂ ರೆಡಿ ಆಗೋಲ್ಲ, ಬೇಗ ಆಫೀಸ್ಗೆ ಹೋಗೋದಕ್ಕೂ ಲೇಟ್ ಆಗುತ್ತೆ. ಆಮೇಲೆ ಎಲ್ಲ ಕಿರಿಕಿರಿ ಇರಬಾರ್ದಲ್ಲೇನಪ್ಪ. ಅನ್ನವನ್ನು ಈ ರೀತಿ ಒಂದು ಬೇಸನ್ಗೆ ಹಾಕ್ಕೊಂಡು ಹರಡ್ಕೊಂಡು ಸ್ವಲ್ಪ ತಣ್ಣಗೆ ಬಿಟ್ಕೊಂಡು, ತಣ್ಣಗೆ ಯಾಕೆ ಬಿಡಬೇಕು ಅನ್ನನ ಅಂದರೆ ಒಂಥರ ಮುದ್ದೆ ಆದಂಗೆ ಆಗ್ಬಿಡುತ್ತೆ ಕಲಿಸ್ದಾಗ. ಸ್ವಲ್ಪ ತಣ್ಣಗಿದ್ರೆ ಉದುರು ಆಗಿ ಚೆನ್ನಾಗಿ ಬರುತ್ತೆ ಕಲಿಸ್ದಾಗ. ಈ ಥರ ಕಲಿಸೋದು ಸಾಮಾನ್ಯವಾಗಿ ಕಲಿಸೋದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ತೋರಿಸ್ತಾ ಇದ್ದೀವಿ. ನೋಡ್ಕೊಳ್ಳಿ, ರುಚಿಯಾಗಿ ಮಾಡ್ಕೊಳ್ಳಿ, ಮನೇಲಿ ಹೊಟ್ಟೆ ತುಂಬ ತಿನ್ಕೊಳ್ಳಿ, ಆರೋಗ್ಯವಾಗಿರಿ.
ಅರ್ಧ ಹೋಳು ನಿಂಬೆಹಣ್ಣು. ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡಿ ಅದಕ್ಕೆ ಹಾಕಿ ಕಲಿಸ್ತಾ ಇದ್ದಾರೆ. ನೋಡಿದ್ರಲ್ಲ, ನಮ್ಮ ಬೆಳ್ಳುಳ್ಳಿ ಖಾರ ಅನ್ನ ತಯಾರಾಗಿದೆ. ಈಗ ಮೂವರು ಒಟ್ಟಿಗೆ ಕೂತ್ಕೊಂಡು ಬೆಳಗಿನ ತಿಂಡಿ ಬೆಳ್ಳುಳ್ಳಿ ಖಾರ ಅನ್ನವನ್ನು ಸವಿತಾ ಇದ್ದೀವಿ. ಹೇಗಿದೆ ಅಂತ ನೋಡೋಣ ಬನ್ನಿ. ಸೂಪರ್ ಆಗಿದೆ. ಹೆಂಗಿದೆಯಪ್ಪ ಬೆಳ್ಳುಳ್ಳಿ ಅನ್ನ? ಚೆನ್ನಾಯ್ತಾ? ಸದಾ ನಗುಮುಖದೊಂದಿಗೆ ಖುಷಿಯಾಗಿರಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್.